ಬಾಕವನ ಬೇಗ ಬಾಯಿ ಎದ್ದು ಪೈಪ್ ಹೇಳ್ಕೊಡುವಂತೆ ತಿರ್ಗಾ ಕರೆಂಟ್ ಹೋಗ್ಬಿಡುತ್ತೆ. ಅದೊಂದು ಸ್ವಲ್ಪ ನೀರು ಹಾಕಿ ಬಂದ್ಬಿಡೋಣ ಬೇಗನ. ಇವತ್ತು ಬೇರೆ ಎಲ್ಲ ಸಿಮೆಂಟೆಲ್ಲ ಹಾಕ್ಬಿಟ್ಟವ್ರಲ್ಲ, ಅದಕ್ಕೆಲ್ಲ ನೀರು ಹಾಕಬೇಕು. ಅದಕ್ಕೇ ಬಾ, ಕರೆಂಟ್ ಹೋದರೆ ಮತ್ತೆ ಎಲ್ಲನೂ ಒಯ್ಯೋಕ್ಕಾಗಲ್ಲ. ಮೋಟ್ರು ಆನ್ ಮಾಡ್ಕೊಂಡು ಬೇಗ ಬಿಟ್ಬಿಡೋಣ. ಬಾ 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 ಸ್ವಲ್ಪ ಪೈಪ್ ಹೇಳ್ಕೊಡ್ಮಂತೆ, ಅಲ್ಲಿ ಸಿಕ್ಕಾಕಣಂಗಾಗುತ್ತೆ ಸ್ವಲ್ಪ ಪೈಪು, ಅದನ್ನು ಬಿಡಿಸ್ಮಂತೆ ಬಾಕವನ. ನಾನು ಬರಲ್ಲ. ಬಟ್ಟೆ ಎಲ್ಲ ನೆನೆಕ್ತೀರ ನೀವು, ಸುಮ್ಮನೆ ತಮಾಷೆ ಮಾಡ್ತೀರಾ. ಬೇಗ ಬೇಗ ನೀರು ಬಿಡೋಣ ಅಂಬಲ್ಲ. ನಾನು ಅದಕ್ಕೆ ಬರಲ್ಲ. ಹೋಗಿ ನೀವು ಒಬ್ಬರೇ ಬಿಡ್ರಿ. ನಾನು ಬರಲ್ಲ ಇವತ್ತು, ನಾನು ಇಲ್ಲೇ ಇರ್ತೀನಿ. ನನಗೆ ಕೆಲಸ ಐತೆ, ಕಸ ಎಲ್ಲ ಹೊಡಿಬೇಕು. ನೀವು ಒಬ್ಬರೇ ಹೋಗಿ ನೀರು ಬಿಡ್ರಿ. ಎದ್ದು ಬಾರಮ್ಮ, ಜಾಣಿ ತಾನೆ. ಬಾ, ಪ್ಲೀಸ್ 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 ಬಾಕವನ, ಬಿಡೋದಿಲ್ಲ ಬಾ. ಏನೋ ನೆನ್ನೆ ಸಹ ಬೈ ಮಿಸ್ಟೇಕಾಗಿ ಆಯಿತು. ನೆನ್ನೆ ಒಂದು ದಿವಸ ಬಿಟ್ರ ನೀವು? ನೆನ್ನೆ ಮೊನ್ನೆ ನೀರು ಬಿಡಕ್ಕೆ ಹೋದಂಗೆಲ್ಲ ನನ್ನ ಮ್ಯಾಕ್ ನೀರು ಬಿಡ್ತೀರಾ. ನೀರು ಬಿಡ್ತೀನಿ ಅಂತ ಚೆಲ್ಲಾಟ ಆಡ್ತೀರ ನನ್ನ ಮೇಲೆ. ನೀವು ಏನೇ ಅಂದ್ರೂ ಬಿಡಲ್ಲ ಅಂತ ಹೇಳಿ ಆಮೇಲೆ ಬಟ್ಟೆ ಎಲ್ಲ ನೆನಕ್ಬಿಡ್ತೀರ. ಅದಕ್ಕೇ ನಾನು ಬರೋದಿಲ್ಲ. ನೀವೇನೇ ಕಷ್ಟಪಟ್ಟು ಬಿಡ್ರಿ, ಮತ್ತೆ ಪೈಪೆಲ್ಲ ಎಳ್ಕೊಂಡು ಗೊತ್ತಾಗುತ್ತೆ. ಹಂಗಾದ್ರೇ ಬಿಡಲ್ಲ. ನೀವು ಮಾತ್ರ ಸ್ವಲ್ಪನೂ ನೆನಕೆಮಲ್ಲ. ನೀವು ನೀರು ಬಿಡೋರು, ನಮ್ಮನ್ನು ನೆನಕ್ತೀಯ. ಅದಕ್ಕೆ ಮತ್ತೆ ನಾನು ಬರೋದಿಲ್ಲ. ಹೋಗು ಇವತ್ತು, ನಾನು ಬರಲ್ಲ. ಪ್ರಾಮಿಸ್ ಬಿಡೋದಿಲ್ಲ ಕವು. ಬೇಗ ಬಾ, ಎದ್ದ ಪ್ಲೀಸ್ 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 ಪ್ಲೀಸ್. ಬಿಡೋದಿಲ್ಲ, ಇನ್ಮೇಲೆ ಬಿಡೋದಿಲ್ಲ. ಯಾವತ್ತೂ ನಿನಗೆ ಬಟ್ಟೆ ಮ್ಯಾಕೆ ನೀರು ಬಿಡೋದಾಗಲಿ, ನಿನಗೆ ಮೇಲಕ್ಕೆಲ್ಲ ನೀರು ಸಿಡಿಯಂಗೆ ಬಿಡೋದಾಗಲಿ ಅದೆಲ್ಲ ಮಾಡಲ್ಲ, ಸರಿನಾ? ನಿನ್ನ ಪೈಪ್ ಒಂದು ಬಿಡಿಸ್ಕೊಟ್ಟೋಗಿ ಅಲ್ಲೆಲ್ಲಾದ್ರೂ ನೆರಳಾಗಿ ಕೂತ್ಕ. ಒಬ್ಬರೇ ಅಂತೂ ಎಲ್ಗೂ ಹೋಗಲ್ಲ. ನಾನು ಬಂದ್ರೇನಾ? ಅಯ್ಯೋ, ಹೋಗಿ ಹಿಂಗೆ ತೆಗ್ದು ಹಾಕೊಂಡ್ರೆ ಆಯ್ತಪ್ಪ. ಎಲ್ಲದಕ್ಕೂ ನೀರು ಬಿಡೋಕ್ಕೂ ನಾನು ಬರಬೇಕು. ಏನೋ ನೀನು ಜೊತೆಗಿದ್ರೆ ನನಗೆ ಏನೋ ಒಂಥರ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡು ಫ್ರೆಂಡಾಗಿ ಮಾತಾಡ್ತಿರ್ತೀಯಲ್ಲ, ಅದಕ್ಕೇ ನನಗೆ ತುಂಬ ಇಷ್ಟ. ನಿನ್ನೆಲ್ಲೋದ್ರ ಜೊತೆ ಕರ್ಕೊಂಡು ಹೋಗ್ಬೇಕು, ಯಾವಾಗಲೂ ಮಾತಾಡ್ತಾ ಇರ್ತೀಯ. ನನಗೆ ಒಬ್ಬನೇ ಹೋಗ್ಬೇಕಂದ್ರೆ ಇವಾಗ ಎಲ್ಲಿಗಾದ್ರೂ ಇಷ್ಟನೇ ಆಗಲ್ಲ. ಯಾಕಂದರೆ ನಿನ್ನ ಜೊತೆಗಿದ್ಬಿಟ್ರೆ ನನಗೆ ಒಂಥರ ಏನೋ ಕೆಲಸ ಮಾಡ್ತಾ ಇರೋದೇ ಗೊತ್ತಾಗಲ್ಲ. ಏನೋ ಒಂಥರ ಬೇಜಾರೆಲ್ಲ ಕಡಿಮೆ ಆಗುತ್ತೆ. ನೀನು ನನ್ನ ಜೊತೆಗಿರ್ಬೇಕು ಯಾವಾಗಲೂ. ನನಗೆ ಒಬ್ಬನೇ ಹೋಗೋದಕ್ಕೆ ತುಂಬ ಬೇಜಾರು, ಅಲ್ಲೇನೆ ಎಲ್ಲಿಗೂ ಹೋಗೋದಿಲ್ಲ. ಜೊತೆಗಿದ್ದ ಅಭ್ಯಾಸ ಆಗೈತಲ್ಲ, ಅದಕ್ಕೇ. ಪ್ಲೀಸ್ ಬಾ ಅವನ, ಬೇಗ ಪೈಪ್ ಬಿಡಿಸ್ಕೊಡ್ಮಂತ. ಅದು ಅಲ್ಲಿ ಮುದ್ರಿಕೆ ಬಿಟ್ರೆ ಅಲ್ಲಿ ಪೈಪು ಮೋಟ್ರದ್ದು ಅದೇ ಕಿತ್ಕೊಂಬತ್ತೆ, ಮೇಲೆ ನೀರು ಬರೋದಿಲ್ಲ. ಅದಕ್ಕಾಗಿನ ಪ್ಲೀಸ್ 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 ಬಾರಮ್ಮ. ವಿಕ್ಕಿ ಹೇಳ್ತೀನಿ, ನೀನು ಕೊಟ್ಟಿರೋ ದುಡ್ಡು 5 ಲಕ್ಷ ಮಹಿನೆ ಇಸ್ಕೊಂಡಿದ್ದಾನೆ. ಪ್ಲೀಸ್ ಏನಾದರೂ ಮಾಡಿ ಕೊಡಿಸು ವಿಕ್ಕಿ ಅಂತ ಹೇಳಿ ವಿಕ್ಕಿ ಹತ್ರ ಮಾತಾಡ್ತೀನಿ. ವಿಕ್ಕಿ ವಿಕ್ಕಿ ಯೋಳ, ನಾನು ಯಾರಪ್ಪ ಅಂದ್ಕೊಂಡೆ. ವಿಕ್ಕಿ ಪ್ಲೀಸ್ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ವಿಕ್ಕಿ, ಅದಕ್ಕೆ ಬಂದೆ. ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊಂತೀಯಾ? ವಿಕ್ಕಿ ನಿನ್ನ ಜೊತೆ ಮಾತಾಡಬೇಕು. ನನ್ನ ಜೊತೆ ಮಾತಾಡ್ಬೇಕಂತೆ? ಏನು ಕೇಳೋಕವನ? ನನ್ನ ಗಂಡನ ಹತ್ರ ಏನು ಮಾತಾಡ್ಬೇಕಂತದ್ದಂತ ಹೇಳಿ ಕೇಳು. ನನ್ನ ಗಂಡನ ಹತ್ರ ಏನು ಕೇಳಬೇಕಂತದ್ದು? ನನ್ನ ಗಂಡನ ಹತ್ರ ಏನು ಮಾತಾಡಬೇಕು? ನನ್ನ ಗಂಡನ ಹತ್ರ ಏನು ಮಾತು ನಿನಗೆ? ಏನಿಲ್ಲ, ಸ್ವಲ್ಪ ಮಾತಾಡಬೇಕು. ಯಾಕಂದರೆ ನಿನ್ನ ಗಂಡನೇ ಇವತ್ತೇನು ನನ್ನ ಗಂಡ ಅಂತ ನಾನು ಹೇಳೋಕ್ಕಾಗಲ್ಲ. ಸ್ವಲ್ಪ ಏನೋ ನನ್ನ ಕಷ್ಟದಲ್ಲಿ ಇದ್ದೀನಿ ಅಂತ ಹೇಳಿ ಇವತ್ತು ಮಾತಾಡೋದಕ್ಕಂತ ಬಂದಿದ್ದೀನಿ ವಿಕ್ಕಿ ಹತ್ರ. ವಿಕ್ಕಿ, ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊಂತೀಯಾ? ನೀನು ಹೇಳೋದು ನನ್ನ ಗಂಡ ಯಾಕೆ ಕೇಳಿಸ್ಕೋಬೇಕು? ನೀನು ಏನು ಹೇಳ್ತೀಯಾ? ಅಲ್ಲ, ನೀನು ಇನ್ನೂ ಯಾವ ಮಕ್ಕ ಇಟ್ಕೊಂಡು ಇಲ್ಲಿ ಮಾತಾಡೋದಕ್ಕೆ ಬಂದಿದ್ಯಾ? ಹೋಗು, ನಿನ್ನ ಮುಖ ತೋರಿಸ್ಬೇಡ ನನಗೆ. ಅಲ್ಲ ವಿಕ್ಕಿ, ಇವಾಗ ಮಹಿ ಎಂತ ಮೋಸ ಮಾಡ್ತಾ ಇದ್ದಾನೆ ಗೊತ್ತಾ? ನೀನು ಕೊಟ್ಟಿದ್ದಲ್ಲ 5 ಲಕ್ಷ ದುಡ್ಡು, ಅದನ್ನು ಅವನು ಎತ್ತು ಇಟ್ಕೊಬಿಟ್ಟಿದ್ದಾನೆ. ಅವನು ಬಚ್ಚಿಕೊಂಡು ಇವಾಗ ನಾನು ಎಷ್ಟು ಕೇಳಿದ್ರು ಕೊಡ್ತಾ ಇಲ್ಲ. ಎಷ್ಟು ಉಪಾಯ ಮಾಡಿ ನಾನು ಆ ದುಡ್ಡು ಇಸ್ಕೋಬೇಕು ಅಂದ್ರೂ ಕೊಡ್ತಾ ಇಲ್ಲ. ಮಹಿ ಪ್ಲೀಸ್ ಮಹಿ, ಆ ದುಡ್ಡು ಏನಾದರೂ ಮಾಡಿ ನೀನು ಕೊಡಿಸ್ತೀಯಾ ಪ್ಲೀಸ್? ನೀನು ಕೊಟ್ಟಿರೋ ದುಡ್ಡಲ್ಲ ಅದು, ಅದಕ್ಕೆ. ನಾನು ಕೊಟ್ಟಿರೋ ದುಡ್ಡು ಅದೇನೇನು ನಂದಲ್ಲ. ನೀನೀಗಂತ ಹೇಳಿ ನಾನು ಬಿಸಾಕಿರೋದು ಆ ದುಡ್ಡ. ನಾನೇನು ಕೇಳೋಣ? ನಿನ್ನ ಗಂಡನ ಹತ್ರ ಬಂದು ನಾನು ಯಾಕೆ ಕೇಳೋಣ? ನಿನ್ನ ಗಂಡ ಅಂತೇಳಿ ನೀನು ಕೊಟ್ಟಿದ್ಯಾ, ನಾನು ಯಾಕೆ ಬಂದು ಕೇಳೋಕ್ಕಾಗುತ್ತೆ ಅವನ್ನ? ನಾನು ಕೇಳೋ ಅಧಿಕಾರ ಏನೈತೆ? ನಾನು ಬಿಸಾಕಿದ್ದೀನಿ ಅಷ್ಟೇ, ನಾನು ಕೇಳೋ ಅಂಥದ್ದೇನಿಲ್ಲ ದುಡ್ಡ. ಅಲ್ಲ, ನಾನು ಕೊಟ್ಟಿದ್ದೆ ಸಾಲವಾಗಿ ಅವಳಿಗೆ, ಅದನ್ನು ವಾಪಸ್ ಕೊಡು ಅಂತ ಹೇಳಿ ಕೇಳು ಪ್ಲೀಸ್. ಇಸ್ಕೊಂಡು ಕೊಡು. ದುಡ್ಡೆಲ್ಲ ತಗೋಬಿಟ್ಟಿದ್ದಾನೆ ಅವನು. ಇವಾಗ ಅವನು ಹೇಳ್ದಂಗೆ ನಾನು ಕೇಳಬೇಕಾಗೈತೆ. ಪ್ಲೀಸ್ ವಿಕ್ಕಿ, ಇಸ್ಕೊಂಡು ಕೊಡು ವಿಕ್ಕಿ. ಸುಮ್ಮನೆ ಹೋಗೆ. ನನ್ನ ಗಂಡನ ಹತ್ರ ಮಾತಾಡಿದ್ದೀಯ ಅಂದ್ರೆ ನೋಡಿ ಸರಿ ಆಗೋದಿಲ್ಲ. ನಿನಗೆ ಗೊತ್ತಿಲ್ಲ, ನೀನು ಸುಮ್ಮನಿರೆ. ನಾನು ವಿಕ್ಕಿ ಹತ್ರ ಮಾತಾಡ್ತಾ ಇದ್ದೀನಿ. ಏನು ಮಾತಾಡಬೇಡ ನೀನು. ನನ್ನ ಗಂಡನ ಹತ್ರ ಏನು ಮಾತಾಡೋದಿದ್ರೆ ನನ್ನ ಹತ್ರ ಮಾತಾಡು ನೀನು. ಅದೇ ಮಾತೆ. ಅಲ್ಲ, ಏನು ಮಾತಾಡೋಕೆ ಏನು ಉಳ್ದೈತಿ ಅಂತ ಇಲ್ಲಿ ಮಾತಾಡ್ತಾಳೆ. ಇಲ್ಲಿ ಬಂದು ಏನು ಸಂಬಂಧ ಇಲ್ಲ ಅಂತ ಹೇಳಿ ಸಂಬಂಧ ಎಲ್ಲ ಕಳ್ಕೊಂಡ ಮೇಲೆ ಇಲ್ಲಿ ಯಾಕೆ ಬಂದು ಮಾತಾಡ್ತಾಳೆ? ನಿನಗೆ ಮಾನ ಮರ್ಯಾದಿಲ್ವಿ? ಇನ್ನು ಬಂದು ಹೇಳಕ್ಕೆ ಬಂದಿದೆಯಲ್ಲ, ತಗೊಂಡಿದ್ಯಲ್ಲ 5 ಲಕ್ಷ ದುಡ್ಡು ಇಕ್ಕೇನು ನಾನು ಹೆಂಗೆ ಬೇಕಾದ್ರೂ ಇರ್ತೀನಿ ಅಂತ ಹೇಳಿ ಮೆರ್ದಾಡಕ್ಕೆ ಹೋದಲ್ಲ. ಮೆರ್ದಾಡೋಗೆ ಅದನ್ನ ಎಷ್ಟು ದಿನ ಇಕ್ಕಂತಿ ಅಂತ ಹೇಳಿ ನಾವು ನೋಡ್ತೀವಿ ಅಂತ ಅಂದ್ಕೊಂಡಿದ್ವಿ. 5 ಲಕ್ಷ ದುಡ್ಡು ಬೇಕೇ ಬೇಕು ನನಗೆ ಕೊಡ್ರಿ ಅಂತೇಳಿ ಒತ್ತಾಯ ಮಾಡಿ ಇಸ್ಕೊಂಡಲ್ಲ. ನಿನ್ನ ದುಡ್ಡು ನೀನು ಬಿಸಾಕಿದ್ವಿ. ನಾವು ಅದನ್ನು ಮತ್ತೆ ಕೇಳೋ ಅಂಥ ಅಧಿಕಾರ ಇಲ್ಲ, ನಮ್ಮದು ಅಂತ ಹೇಳೋ ಅಧಿಕಾರ ಇಲ್ಲ. ಹೋಗಿ ಬೇಕಿದ್ರೆ ನೀನು ಕೇಳಿಸ್ಕೋಬೋಗು. ಓಹೋ, ಇವನಿಗೆ ಅಲ್ಲೇನೆ ಹೇಳಕ್ಕೆ ಬಂದಿದ್ಯಾ? ಇಬ್ಬರು ಜಗಳ ಆಡಲಿ, ಜಗಳ ಆಡ್ಕೊಂಡು ಅವಾಗ ಏನು ಬೇಕಾದ್ರೂ ಆಗುತ್ತೆ ಅಂತೇಳಿ
ಹೋಗಿ ನಿನ್ನ ಕೈ ನೀನು ಸುಟ್ಕೊಂಡಿದ್ಯಾ ಅಂತಂದ್ರೆ ನೀನು ಅನುಭವಿಸ್ಬೇಕು. ಸುಡುತ್ತೆ ಎಂಬುದು ಗೊತ್ತಿದ್ರೂ ಬೆಂಕಿ ಕೈ ಇಕ್ಕದೆ ಸುಡ್ಲೇಳು ಅಂತ. ಇವಾಗ ಸುಟ್ಟೈತೆ ಅನುಭವಿಸು. ಇವಾಗ ಉರಿ ಹೊಡ್ತಾ ಏನಾದ್ರೂ ಇವಾಗ ನೀನೇ ಅನುಭವಿಸಾಳು ಅಷ್ಟೇನೆ. ಇಲ್ಲಿ ಬಂದ್ಬಿಟ್ಟು ನನ್ನ ಸೊಸೆ ತಗಾಗಲಿ ನನ್ನ ಮಗನ ತಗಾಗಲಿ ಏನಾದರೂ ಮಾತಾಡಿದಿ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ, ಹೇಳಿರ್ತೀನಿ. ನೆಟ್ಟಿಗಿರೋದು ಕಲಿ ನೀನು. ಅಲ್ಲ ವಿಕ್ಕಿ ಕೊಟ್ಟಿದ್ನಲ್ಲ ಅದಕ್ಕೆ ಕೇಳ್ತಾ ಇರೋದು ಸುಗುಣತ್ತೆ. ಅಯ್ಯೋ ವಿಕ್ಕಿ ಕೊಟ್ಟಿದ್ದ ಅವತ್ತು ವಾಪಸ್ ಇಸ್ಕೊಬಿಡು ವಿಕ್ಕಿ ಅಂತ ಹೇಳಕ್ಕೆ ಬಂದಿದ್ದೀನಿ. ಅದಕ್ಕೋಸ್ಕರ ಅವನು ತಗೊಂಡಿದ್ದಾನೆ. ಎಷ್ಟೆಷ್ಟೋ ನಾನು ಬೆಳಗ್ಗೆಯಿಂದ ಕೇಳಿದ್ರೂ ಕೊಡ್ತಾ ಇಲ್ಲ. ಏನು ಮಾಡೋದು, ನನಗೆ ಅದೇ ಒಂದು ಚಿಂತೆ ಆಗೈತೆ. ನಮ್ಮ ಜೀವನಕ್ಕೆ ಅಂತ ಹೇಳಿ ಕೊಟ್ಟಿದ್ದು ತಾನೇ. ವಿಕ್ಕಿ ಡೈವರ್ಸ್ ಕೊಟ್ಟಾಗ ನನಗೆ ಯಾವ ಆಸ್ತಿಲಿ ಭಾಗ ಬೇಡ ಅಂತ ಹೇಳಿದಕ್ಕೆ 5 ಲಕ್ಷ ದುಡ್ಡು ಕೊಟ್ಟಿದ್ದ ಅವನು. ಅದೇ ಅದು. ನೀನು ಅವ್ನ ಕೈ ಕೊಟ್ಬಿಟ್ಟು ನನ್ನ ಗಂಡಿಗೆ ಏನು ಹೇಳಕ್ಕೆ ಬಂದಿದ್ಯಾ? ಹೋಗಿ ಸುಮ್ಮನೆ ಇಲ್ಲಿಂದಾನ. ನಾನು ಸುಮ್ಮನೆ ಇರೋದಿಲ್ಲ ನೋಡಿ, ಹೇಳಿರ್ತೀನಿ. ಸುಮ್ಮನೆ ಹೋದ್ರೆ ಸರಿ ಇಲ್ಲಿಂದಾನ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಅರ್ತ್ಕೊಂಡು ನಿನ್ನ ಪಾಡಿಗೆ ನೀನು ಜಾಗ ಖಾಲಿ ಮಾಡಿದ್ರೆ ಸರಿ. ನನ್ನ ಗಂಡನ ಹತ್ರ ನಿನ್ನ ಜೀವನದ್ದಾಗಲಿ ನಿನ್ನ ದುಡ್ಡಿನ ವಿಷಯ ಆಗಲಿ ನಿನ್ನ ಕೆಲಸದ್ದಾಗಲಿ ಏನು ಹೇಳಕ್ಕೆ ಬರಬೇಡ ನೀನು. ನಿಂದೇನೈತೆ ಅಷ್ಟು ನೋಡ್ಕ. ನಾನೇನು ಕೊಟ್ಟಿಲ್ಲ, ಅವನೇ ಓದ್ಕೊಂಡೋಗಿ ಅವನೇ. ನಾನು ಏನಕ್ಕೆ ಕೊಡೋಣ ಹೇಳು? ನಾನು ಬೆಳಗ್ಗೆಯಿಂದ ಎಷ್ಟೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ಗೊತ್ತಾ? ಅದಕ್ಕೋಸ್ಕರ ಇಸ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ. ಅವನು ಒಳ್ಳೆಯವನು ಅಂದ್ಕೊಂಡಿದ್ದೆ, ಆದರೆ ಅವನು ಒಳ್ಳೆಯವನಲ್ಲ. ದುಡ್ಡೆಲ್ಲ ಓದ್ಕೊಂಡು ಇವಾಗ ಒಂಥರ ಬದಲಾಗ್ಬಿಟ್ಟವನೇ. ಅದಕ್ಕೋಸ್ಕರ ಏನು ಮಾಡೋಣ? ಇವಾಗ ನನಗೆ ಜೀವನಕ್ಕೆ ದುಡ್ಡಿಲ್ಲ. ತಗೊಂಡು ಅವನೆಲ್ಲನ ಕಳೆದಾಗ್ತಾ ಇದ್ದಾನೆ. ಎಷ್ಟು ಕೇಳಿದ್ರು ಕೊಡ್ತಾ ಇಲ್ಲ. ಅಕೌಂಟಲ್ಲೈತೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೇ ಇವಾಗ ಇಬ್ಬರೂ ಈ ರೀತಿ ಪರದಾಡ್ತಾ ಇದ್ದೀವಿ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ಹಿಂಸೆ ಆಗ್ಬಿಟ್ಟೈತೆ. ಅದಕ್ಕೋಸ್ಕರ ವಿಕ್ಕಿ ಏನಾದರೂ ಮಾಡಿ ಅವನ ಹತ್ರ ಇರೋ ದುಡ್ಡು ನೀನು ಇಸ್ಕೊಂಡು ಕೊಡ್ತೀಯ ನಂದು ಅಂತ ಹೇಳಿ. ನಾವು ಯಾರನ್ನೂ ಕೇಳಲ್ಲ, ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ಒಳ್ಳೆ ಮಾತಲ್ಲಿ ಹೇಳ್ತೀನಿ. ನೀನು ಸುಮ್ಮನೆ ಮಾತಾಡ್ಬಿಟ್ಟಿದ್ದೀಯ ಅಂದ್ರೆ ನೋಡಿ ಸರಿ ಹೋಗೋದಿಲ್ಲ. ಸುಮ್ಮನೆ ಹೋಗು, ಸರಿನಾ? ನಾನು ಏನೂ ಕೇಳೋಕ್ಕಾಗೋದಿಲ್ಲ ಪಾರು, ಹೋಗಿ ಸುಮ್ಮನೆ. ಸರಿ ಆಯಿತು ವಿಕ್ಕಿ, ನೀನು ಕೊಟ್ಟಲ್ಲ ಅದಕ್ಕೆ ಇಸ್ಕೊಂಡು ಕೊಡ್ತೀಯಾ ಅಂತ ಅಂದ್ಕೊಂಡೆ. ಸರಿ ಆಯಿತು ಬಿಡು, ಹಿಂಗಂದ್ರೆ ಇನ್ನೇನು ಮಾಡೋಣ? ನನ್ನ ಕಡೆಗೆ ನಾನು ಹೋಗ್ತೀನಿ. ಅವಳು ದುಡ್ಡು ಅವ್ರ ಗಂಡ ತಗೊಂಡವನೆ. ನೀನೇನಾದರೂ ಕೇಳಕ್ಕೆ ಹೋದ್ರೆ ನಿನ್ಗೆ ಹೆಂಗೆ ಮಾತಾಡ್ತಾನೆ ಗೊತ್ತಾ? ನೀನು ಹೆಂಗೆ ಕೇಳಕ್ಕೆ ಹೋಗ್ಬೇಡ, ಇಂಥವೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ವಿಕ್ಕಿ ನೀನು. ಅಯ್ಯೋ, ನಾನು ಏನಕ್ಕೆ ತಲೆ ಕೆಡಿಸ್ಕೊಂಬನ? ಆ ಊರಿಗೆ ಹೋಗಲ್ಲ ಅಂದಮೇಲೆ ಆ ದಾರಿ ಸುದ್ದಿ ಕಟ್ಕೊಂಡು ನನಗೆ ಏನಾಗಬೇಕಾಗೈತೆ? ಎತ್ತಲಾಗೆ ಬಲ್ಗಡಿಗೆ ಹೋಗ್ಬೇಕು, ಎಡಗಡಿಗೆ ಹೋಗ್ಬೇಕು, ನೇರವಾಗಿ ಹೋಗ್ಬೇಕು, ಹಿಂಗೆ ಹೋಗ್ಬೇಕು, ಏನು ಎತ್ತ ಡೊಂಕ ಐತೋ ಸರಿಯಾಗೈತೋ ದಾರಿ ಅಂತೇಳಿ ದಾರಿ ಸುದ್ದಿ ಏನು ಕೇಳು? ಆ ಊರಿಗೆ ಹೋಗಲ್ಲ ಅಂದಮೇಲೆ ಅದನ್ನೆಲ್ಲ ತಿಳ್ಕೊಂಡು ಏನಾಗಬೇಕಾಗೈತೆ? ಹೋದ್ರೆ ತಾನೇ ಗೊತ್ತಾಗೋದು. ತಗ್ಗು ಉಬ್ಬು ಎಲ್ಲನ ಎತ್ತಲ ತಿರ್ಕೋಬೇಕು, ಏನು ಎತ್ತ ಅಂತೇಳಿ ಯಾವ ಊರಿಗೂ ಆ ಊರಿಗೆ ಹೋದ್ರೆ ತಾನೇ ಗೊತ್ತಾಗೋದು. ಆ ಊರಿಗೆ ಹೋಗಿಲ್ಲ ಅಂದಮೇಲೆ ಆ ದಾರಿ ಸುದ್ದಿ ಏನು ಕೇಳು? ಅದೇ ಮತ್ತೆ ಸರಿಯಾಗಿ ಹೇಳಿದೆ. ಅವಳಿಗೆ ಮನೆಯೆಲ್ಲ ಕೊಡ್ತಾ ಇದೀವಲ್ಲ, ಅದಕ್ಕೆ ಒಂದಿಟ್ಟು ಒಟ್ಟೂರಿಗೆ ಬಂದವಳೆ ಯಾವ್ದವನ್ನ ಯಾವ ಗಂಟ್ಕೊಂಡು ಕೊಟ್ಟು ಕುಕ್ಕಂಡವಳೆ. ಮೆಹಿ ಅಂತ ಉಪ್ಸಿ ಅವಳೆ. ಸುಮ್ಕಿರು. ಹೋಗ್ಲೇಳೆ ಎಲ್ಲ ಇಕ್ಕಂಬ್ಳೇಳ. ಅವನು ಮಾಡಿಕೊಟ್ಟವ್ನ ಕೆಲಸ ಎಲ್ಲಾನು. ಅವನೇನೇನು ಪುಕ್ಸಟ್ಟೆ ಮುದ್ದೆ ಉಮ್ತಿಲ್ಲ. ಅವನು ಎಲ್ಲ ಗಾಡಿಗಳೆಲ್ಲ ರಿಪೇರಿ ಮಾಡ್ತಾನೆ, ಉಮ್ತಾನೆ, ದುಡಿತಾನೆ. ಅವನು ಪಾಪ ದುಡಿತಾನೆ. ಇವತ್ತು ಯಾಕೆ ಸುಳ್ಳು ಹೇಳಬೇಕು? ದುಡ್ಡು ಇಸ್ಕೊಂಡು ಕೊಡು ಅಂತ ಹೇಳಿ ಇವಾಗ ಬಂದವಳೆ ನೋಡ್ರಿ ಪಾರು ನನ್ನ ಹತ್ರ. ನಾನು ಏನಕ್ಕೆ ಹೋಗೋಣ? ಆ ಊರಿಗೆ ಹೋಗಲ್ಲ ಅಂದಮೇಲೆ ಆ ದಾರಿ ಸುದ್ದಿ ಏನಕ್ಕೆ ನನಗೆ? ನಾನು ಹೋಗಿ ಇವಾಗ ಕೇಳಿದ್ರು ಎಲ್ಲಾದ್ರೂ ಅದಕ್ಕೊಂದು ಅರ್ಥ ಇರುತ್ತಾ? ನಾನು ಎಂದೋ ಬಿಟ್ಟು ಹಾಕ್ಬಿಟ್ಟೆ, ಯಾವತ್ತ ಮನಸ್ಸಿಂದ ತೆಗ್ದಾಕ್ಬಿಟ್ಟೆ. ನಾನು ಭಾಳ ಹುಷಾರಾಗಿದ್ದೀನಿ. ನಾನು ಏನೂ ಯಾರ ಹತ್ರನೂ ಮಾತಾಡೋಕ್ಕೆ ಹೋಗಲ್ಲ, ಯಾರ ಹತ್ರನೂ ಏನೂ ಕೇಳೋಕ್ಕೆ ಹೋಗಲ್ಲ. ನಾನು ಇವಾಗೇನು ನಾನು ನನ್ನ ಕವನ ಅಷ್ಟೇ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.